ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿತೀವಿ. ಬಸ್ಸಿನ ವ್ಯವಸ್ಥೆ ಇರ್ಬೋದು, ತಿಂಗಳಿಗೆ ಬರೋ ಅಂಥ 2,000 ರೂಪಾಯಿ ಇರ್ಬೋದು, ಇವೆಲ್ಲದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಸುನೀಲ್ ಬೋಸ್ ಅವರು ಅವ್ರ ತಂದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ ತಂದೆ ಜೊತೆ ತುಂಬ ಒಡನಾಟ ಇರೋ ಅಂಥವ್ರು. ಎಲ್ಲರ ಮನಸ್ಸಲ್ಲೂ ಕಾಂಗ್ರೆಸ್ಸು, ಯಾಕೆಂದರೆ ಗ್ಯಾರಂಟಿಗಳು ಎಲ್ಲ ಜನಗಳಿಗೂ ತಲುಪಿದೆ. ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ ಹೆಂಗಸರುಗಳು, ಭಾಳ ಯೋಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಅಂತೂ ಭಾಳ ಬಹುತೇಕವಾಗಿ ಬಹಳ ಅಂತರದಲ್ಲಿ ಗೆಲ್ಲುತ್ತೆ ಇಲ್ಲಿ. ಸರ್, ಕಳೆದ ಸರಿ ಶ್ರೀನಿವಾಸ್ ಪ್ರಸಾದ್ ಗೆಲ್ಲಿಸಿದ್ರು. ಯಾವುದೇ ಥರದ್ದು ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಇಲ್ಲಿ ಯಾವುದೇ ಥರದ್ದು ಓಡಾಟ ಆಗಲಿ ಕೆಲಸ ಕಾರ್ಯಗಳಾಗಲಿ ಯಾವುದೂ ಆಗಿಲ್ಲ. ಅದರಿಂದ ಈ ಸರಿ ಕಾಂಗ್ರೆಸ್ಸು ಭಾರಿ ಬಹುಮತದಲ್ಲಿ ಈ ಮೀಸಲು ಕ್ಷೇತ್ರದಲ್ಲಿ ಗೆಲ್ಲುತ್ತೆ. ಈಗ ಗ್ಯಾರಂಟಿ ಯೋಜನೆ ಎಷ್ಟು ಮಟ್ಟಕ್ಕೆ ಜಾರಿಯಾಗಿದೆ, ಈ ಎಲೆಕ್ಷನಲ್ಲಿ ಇಂಪ್ಯಾಕ್ಟ್ ಆಗ್ಬೋದಾ ಅಂತ? ಖಂಡಿತವಾಗ್ಲೂ ಆಗುತ್ತೆ ಸರ್. ಬಹುತೇಕ ನಾವು ಜನಗಳನ್ನೆಲ್ಲ ಪ್ರತಿದಿನ ಜನಗಳ ಸಂಪರ್ಕದಲ್ಲಿ ಇರ್ತೀವಿ, ಜನಗಳನ್ನ ನೋಡ್ತಾ ಇರ್ತೀವಿ, ಮಾತಾಡಿಸ್ತಾ ಇರ್ತೀವಿ. ಎಲ್ಲ ಜನಗಳು, ಪ್ರತಿಯೊಂದು ಜನಗಳು ನಮಗೆ ಅದರಿಂದ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ. ಅಕ್ಕಿ ಇರ್ಬೋದು ಅಥವಾ ಬಸ್ಸಿನ ವ್ಯವಸ್ಥೆ ಇರ್ಬೋದು, ತಿಂಗಳಿಗೆ ಬರೋ ಅಂಥ 2,000 ರೂಪಾಯಿ ಇರ್ಬೋದು, ಇವೆಲ್ಲದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸಿ ಕಾಂಗ್ರೆಸ್ನೇ ಗೆಲ್ಲಿಸ್ತೀವಿ ಅನ್ನೋದು ಭರವಸೆ ತುಂಬ ಜನಗಳಿದೆ. ಬಾಲರಾಜ್ ಅವರು ಕೊಳ್ಳೇಗಾಲ ಕ್ಷೇತ್ರದವರು ಸರ್. ಅದು ಬಿಟ್ಟು ಅವರು ಇನ್ನು ಬೇರೆ ಕ್ಷೇತ್ರಗಳಿಗೆ ಅಷ್ಟೊಂದು ಪರಿಚಿತರಲ್ಲ. ಅವ್ರು ಏನಿದ್ರು BJP ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಅಂಥ ಪರಿಚಿತರಲ್ಲ ಅವರು. ಹೌದು. ಈಗ ಸುನೀಲ್ ಬೋಸ್ ಅವರು ಅವ್ರ ತಂದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ ತಂದೆ ಜೊತೆ ತುಂಬ ಒಡನಾಟ ಇರೋ ಅಂಥವ್ರು. ಅವ್ರ ತಂದೆ ಜೊತೆ ತುಂಬ ಓಡಾಡಿ ಮಾಡಿ ಜನಗಳಿಗೆಲ್ಲ ಪರಿಚಿತರಾಗಿದ್ದಾರೆ. ಅದರಿಂದ ಈ ಕ್ಷೇತ್ರದಲ್ಲಿ ಸುನೀಲ್ ಬೋಸ್ ಅವರು ತುಂಬ ಜನಗಳಿಗೆ ಪರಿಚಿತರಾಗಿ ತುಂಬ ಖಂಡಿತವಾಗ್ಲೂ ಇಡ್ತಾ ಇದೆ. ಖಂಡಿತವಾಗ್ಲೂ ಜನಗಳಲ್ಲಿ ಅವರು ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ ನನ್ನ ಹೆಸರು.